ಹಲೋ ವೆಲ್ಕಮ್ ಟು ಮಿನಿ ವ್ಲಾಗ್. ಸಿಂಪಲ್ ಆದಂತಹ ಮಾರ್ನಿಂಗ್ ರೂಟೀನ್ ಅಂತ ಹೇಳಬಹುದು. ಬೆಳಗ್ಗೆ ಒಂದು ಸಾಂಬಾರು ಮಾಡ್ತಾ ಇದ್ದೇನೆ, ಬಸಳೆ ಮತ್ತು ಹಲಸಿನಕಾಯಿ ಹಾಕಿ. ನಮ್ಮ ಕಡೆ ಇದು ಒಂಥರ ತುಂಬ ಫೇಮಸ್ ಆದಂತಹ ಡಿಶ್ ಅಂತ ಹೇಳಬಹುದು. ಬೆಳಗ್ಗೆ ಸಾಂಬಾರು ಮಾಡಿದರೆ ಮಧ್ಯಾಹ್ನ ಊಟಕ್ಕೆ ಕೂಡ ಆಗುತ್ತೆ, ಬೆಳಗಿನ ತಿಂಡಿಗೆ ಕೂಡ ಆಗುತ್ತೆ. ಚಟ್ನಿ ಮಾಡ್ತಾ ಇದ್ದೇನೆ, ತೆಂಗಿನಕಾಯಿ ಜೊತೆಗೆ ಮಾವಿನಕಾಯಿ ಹಾಕಿ ಸಿಂಪಲಾಗಿ ತೆಂಗಿನಕಾಯಿ ಚಟ್ನಿ ಮಾಡ್ತೇವಲ್ವ ಅದೇ ಥರ ಮಾಡಿದ್ದೇನೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ದೋಸೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಿಲೆಟ್ ದೋಸೆ ಮಾಡ್ತಾ ಇದ್ದೇನೆ. ನಾರ್ಮಲ್ ಆಗಿ ಉದ್ದಿನ ದೋಸೆ ಮಾಡ್ತೇವಲ್ವ ಅದೇ ಥರ, ಆದರೆ ಅಕ್ಕಿ ಬದಲಿಗೆ ಮಿಲೆಟ್ ಯೂಸ್ ಮಾಡೋದಷ್ಟೇ. ನಾನು ಪರ್ಲ್ ಮಿಲೆಟ್ ಯೂಸ್ ಮಾಡಿರೋದು ಇವತ್ತು. ತೆಂಗಿನಕಾಯಿ, ಮಾವಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು, ನೀರು ಹಾಕಿರುವಂತಹ ಚಟ್ನಿ. ಮಿಲೆಟ್ ದೋಸೆಗೆ ನೀವೊಮ್ಮೆ ಈ ಒಂದು ಕಾಂಬಿನೇಷನನ್ನು ಟ್ರೈ ಮಾಡಿ. ನಿಮಗೆ ಸಾಂಬಾರು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಚಟ್ನಿ ಮಾತ್ರ ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಕ್ರಿಸ್ಪಿಯಾಗಿ ಬರುತ್ತೆ, ಹೆಲ್ದಿಯಾಗಿರುತ್ತೆ. ಈ ದೋಸೆ ನೋಡಿ ಸಿಂಪಲ್ ಆಗಿರುತ್ತೆ, ಮಾಡೋದಕ್ಕೆ ಕೂಡ ಏನು ಜಾಸ್ತಿ ಕಷ್ಟ ಕೂಡ ಇಲ್ಲ. ಇವತ್ತು ಬೆಳಗಿನ ರೂಟೀನ್ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.